ಗಣೀಕೃತ ಮಾಡ್ತಾ ಇದ್ದಾರೆ. ಅದಕ್ಕೆ ತಾಲೂಕು ಕಚೇರಿಯಲ್ಲಿ ಸರ್ವೆ ಮತ್ತು ನೋಂದಣಿ ಇಲಾಖೆ ಎಲ್ಲ ಭೂ ದಾಖಲೆಗಳನ್ನ ಡಿಜಿಟೀಕರಣ ಮಾಡುವ ಉದ್ದೇಶದಿಂದ ಸರ್ಕಾರದ ಆದೇಶದಂತೆ ನಾನು ಕೂಡ ಇವತ್ತು ತಾಲೂಕಿನ ಕಚೇರಿಗೆ ಬಂದು ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಇವತ್ತು ಭೂ ದಾಖಲೆಗಳನ್ನ ಗಣೀಕೃತ ಮಾಡೋದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇದರಿಂದ ಮುಂದೆ ಆಗ್ತಕ್ಕಂಥ ಅನಾಹುತಗಳು, ಪ್ರಾಮಾಣಿಕ ವ್ಯಕ್ತಿಗಳ ದಾಖಲೆಗಳ ಏನು ಕೈತಪ್ಪುವಿಕೆ, ತಿದ್ದುವುದು ಇದೆಲ್ಲ ನಿಲ್ತದೆ. ಗಣೀಕೃತ ಆಗೋದ್ರಿಂದ ದಾಖಲೆಗಳ ನೈಜ ವಾಸ್ತವಾಂಶ ಸಮಾಜಕ್ಕೆ ಸಿಕ್ಕು. ಹಳೆಯ ದಾಖಲಾತಿಗಳು ಏನು ಮಾಡ್ತೀವಿ ಸರ್? ಹಳೆ ದಾಖಲೆಗಳನ್ನೇ ಇವಾಗ ಗಣೀಕೃತ ಮಾಡ್ತಾ ಇದ್ದೀವಿ. ಹಳೆ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅದರ ಮೂಲ ಸ್ವರೂಪ ಹೇಗಿದೆ ಹಾಗೆ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಆಧುನಿಕ ತಂತ್ರಜ್ಞಾನವನ್ನು ಬೆಳೆಸಿ ಇವತ್ತು ಇಲಾಖೆ ಸರ್ಕಾರ ಮಾಡ್ತೀವಿ. ರೈತರಿಗೆ ಅನುಕೂಲ ಆಗುತ್ತೆ, ಭಾಳ ಅನುಕೂಲ ಆಗುತ್ತೆ. ರೈತರಿಗೆ ಅನುಕೂಲ ಆಗುತ್ತೆ. ಸರ್, 14 ಜನ ಮೇಲೆ FIR ಆಗಿತ್ತು, ಸಾಗುವಳಿ ಇದು ತಿದ್ದುಪಡಿ ಆಗಿದೆ ಅಂತ. ಹೌದೌದು, ಸಾಗುವಳಿ ಅದು ಏನಾಯಿತು ಅಂತ ಗೊತ್ತಾಗಿಲ್ಲ ಸರ್. 14 ಜನ ಇಲ್ಲಿ ಭೂಮಾಫಿಯಾ ಮಾಡಿಕೊಂಡು ಸಾಗುವಳಿ ಆಗಿದ್ದು ಏನೋ ಮಾಡಿದ್ರು, ಅದೆಲ್ಲ FIR ಆಗಿತ್ತು. ಆ ಪ್ರಕರಣನೇ ದಿಕ್ಕು ತಪ್ಪಿದೆ ಅಂತ ಸರ್. ಪ್ರಕರಣನೇ ಮಾಹಿತಿ ಪಡೆದು ಮತ್ತೊಂದು ದಿವಸ ಪ್ರತಿಕ್ರಿಯಿಸ್ತೀನಿ, ನನಗೆ ಸರಿಯಾದಂಥ ಮಾಹಿತಿ. ಧನ್ಯವಾದ.